ಈ ಕೆಪಿಎಸ್ಸಿ ಹಗರಣದಲ್ಲಿ ಶಿವಶಂಕರಪ್ಪ ಅವರನ್ನು ಒಮ್ಮೆ ರಾಜ್ಯಪಾಲರು ವಜಾ ಮಾಡಿದ್ರು ಕೆಲಸದಿಂದ. ಆದರೆ ಹೈಕೋರ್ಟ್ ಅದನ್ನೇನೋ ಸ್ಟೇ ತಂದು ನಿಲ್ಲಿಸಿತ್ತು. ಸೀದಾ ಲೆಕ್ಕ ಎಲ್ಲ ಕಲ್ತ್ಕೊಂಡು ಶಾಲೆಗೆ ಹೋಗಿರ್ತಾರೆ. ಸೊ ಟೀಚರ್ ಏನಾದರೂ ರಾಂಗ್ ಮಾಡಿದ್ರು ಅಂತ ಹೇಳಿದರೆ, ಟೀಚರ್ ನೀವು ಇಲ್ಲಿ ರಾಂಗ್ ಮಾಡಿದ್ದೀರಾ, ಸೊ ಇದು ಹೀಗೆ ಅಲ್ಲ ಮಾಡಲಿಕ್ಕೆ, ಇದು ಹೀಗೆ ಮಾಡಲಿಕ್ಕೆ ಅಂತ ಮಕ್ಕಳೇ ಟೀಚರ್ಗೆ ಹೇಳಿಕೊಡುವಂತಹ ಪರಿಸ್ಥಿತಿ ಬಂದಿದೆ. ಸೊ ನಮ್ಮ ನೆಕ್ಸ್ಟ್ ಮ್ಯಾಟರ್ ಈಸ್ ಹಗ್ ಮ್ಯಾಟರ್. ಹಗ್ ಮ್ಯಾಟರ್ ಅಂತ ಹೇಳುವಾಗಲೇ ಸಾಧಾರಣದವರಿಗೆಲ್ಲ ಗೊತ್ತಿರ್ಬೋದು. ಮಾತಾಡಬೇಕು ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಡೆವಲಪ್ಮೆಂಟ್ ಆಗಬೇಕಾಗಿರುವಂತಹ ಎಷ್ಟೋ ವಿಷಯಗಳ ಬಗ್ಗೆ ಮಾತಾಡ್ಬೋದು. ಮಂಗಳೂರಲ್ಲಿ KFC ಇಂದ ಚಿಕನ್ ಪೆರಿ ಪೆರಿ ಆರ್ಡರ್ ಮಾಡಿದ್ರಂತೆ ಯಾರೋ ಒಬ್ರು. ತಿನ್ನಬೇಕಾದ್ರೆ ಅದೊಂಥರ ಚಿಕನ್ ಒಳ್ಳೆದಿರಲಿಲ್ಲ ಆ್ಯಂಡ್ ಸ್ಮೆಲ್ ಆ್ಯಂಡ್ ಟೇಸ್ಟ್ ಚೆನ್ನಾಗಿರಲಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ರಂತೆ. ಸೊ ಆ ಹಿಟ್ಟಿಗೆ ಹೆಗ್ಗಣ ಬಿದ್ದಿತ್ತಂತೆ. ಹೆಗ್ಗಣವನ್ನು ಎಂತ ಮಾಡಿದ್ದಾರೆ, എത്തിದ್ದಾರೆ, ഹിട്ടನ್ನು ಹೀಗೆ സീണ്ടി ഹെഗ്ഗണವನ್ನು വിസാടിದ್ದಾರೆ. അപ്പോഴത്തേക്ക് ഇവള് ബാഗ് കെട്ടും കടക്കി എടുത്ത് വേറൊരുത്തൻ്റെ കൂടെ വിളിച്ചോടി പോയി. അവനാണെങ്കിൽ ഒരു ബസ്സിലെ കണ്ടക്ടർ. ಜಿನ್ನಿ ಲೂ ಅಂತ ಹೇಳುವಂಥ ಒಂದು ಪಗ್ ಡಾಗ್ ಆ ಅಗ್ಲಿ ಡಾಗ್ ಆಫ್ ದ ವರ್ಲ್ಡ್ ಅಂತ ಹೇಳುವಂತಹ ಟೈಟಲ್ ಅನ್ನು ವಿನ್ ಆಗಿದೆ. ಆ ವಿಲ್ಲಲ್ಲಿ ಎಂತ ಇತ್ತು ಅಂತ ಹೇಳಿದ್ರೆ, ಈ 19 ವಜ್ರಗಳಲ್ಲಿ 2ನೇ 1 ಭಾಗ ದೊಡ್ಡ ಮಗನಿಗೆ, 4ನೇ 1 ಭಾಗ 2ನೇ ಅವನಿಗೆ ಆ್ಯಂಡ್ 5ನೇ 1 ಭಾಗ ಸಣ್ಣ ಮಗನಿಗೆ ಅಂತ. Welcome to the channel. Let's get started. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ತೇಜಸ್ ಕೃಷ್ಣ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಈ ವಿಡಿಯೋ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಯಾಕಂತ ಹೇಳಿದರೆ ನಾ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಒಂದು ಸರ್ಪ್ರೈಸ್ ಥರ ಒಂದು ವಿಡಿಯೋ ಮಾಡಬೇಕಂತ. ಸೊ ಅದು ಇದೇ ವಿಡಿಯೋ. ಆ ಸರ್ಪ್ರೈಸ್ ಥರ ಅಂತ ಹೇಳಿದರೆ ಲೈಕ್ ಇದು ಈಗ ಇಲ್ಲಿ ನಾವು ಕೆಲವು ಮ್ಯಾಟರ್ಸನ್ನು ಡಿಸ್ಕಸ್ ಮಾಡ್ತೇವೆ. ಅಂದರೆ ನಾನು ಹೇಳ್ತಾ ಹೋಗ್ತೇನೆ. ಸೊ ನಿಮ್ಗೆ ಏನಾದರೂ ಅದರ ಬಗ್ಗೆ ಅನಿಸಿದರೆ ಅದರ ಬಗ್ಗೆ ಕಮೆಂಟ್ ಮಾಡ್ಬೋದು. ಸೊ ಇಲ್ಲಿ ಎಂತ ಹೇಳ್ತಾ ಹೋಗ್ತೇವೆ ಅಂತ ಹೇಳಿದರೆ, ಕೆಲವು ನ್ಯೂಸ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತೇವೆ. ಈಗ ಸದ್ಯಕ್ಕೆ ಒಂದು 1 ವೀಕ್ ಬ್ಯಾಕಲ್ಲೇ ಆಗಿರುವಂತಹ ಒಂದು 4-5 ನ್ಯೂಸ್ಗಳನ್ನು ಹಿಡ್ಕೊಂಡು ಬಂದೇನೆ. ಸೊ ಕೆಲವು ಸೀರಿಯಸ್ ಮ್ಯಾಟರ್, ಅದರಲ್ಲಿ ಒಂದು 2-3 ಸೀರಿಯಸ್ ಮ್ಯಾಟರ್, ಅದರಲ್ಲಿ 1-2 ಫನ್ನಿ ನ್ಯೂಸ್. ಸೊ ಈ ಎಪಿಸೋಡ್ಗೆ ನಾನು ಥರ್ಸ್ಡೇ ವಿತ್ ತೇಜಸ್ ಅಂತ ಹೇಳಿ ಹೆಸರು ಕೊಟ್ಟಿದ್ದೇನೆ. ಸೊ ಇದು ಒಂಥರ ಎವ್ರಿ ಥರ್ಸ್ಡೇ ವಿತ್ ತೇಜಸ್ ಅಂತ ಹೇಳಿ ಎಪಿಸೋಡ್ಸ್ ಬರ್ತಾ ಹೋಗುತ್ತೆ. ಈಗ ಫಸ್ಟ್ ವಿಡಿಯೋ ಬಂದುಬಿಟ್ಟು ಇದೇ ವಿಡಿಯೋ. ಸೊ ಈಗ ಈ ವಿಡಿಯೋದಲ್ಲಿ ಏನಿರ್ತದೆ ಅಂತ ಹೇಳಿ ಪರ್ಫೆಕ್ಟಾಗಿ ಹೇಳಿ ಆಯಿತು. ಸೊ ಈ ವಿಡಿಯೋವನ್ನು ಕರೆಕ್ಟಾಗಿ ಸ್ಟಾರ್ಟ್ ಮಾಡುವ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ತೇಜಸ್ ಕೃಷ್ಣ ಫ್ರಮ್ ಥರ್ಸ್ಡೇ ವಿತ್ ತೇಜಸ್. ಸೊ ಇದು ನಮ್ಮ ಮೊದಲನೇ ಎಪಿಸೋಡ್. ಸೊ ಈ ನಮ್ಮ ಎಪಿಸೋಡಲ್ಲಿ ನಾವು ಕೆಲವಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದೇವೆ. ಇದರಲ್ಲಿ ಮೊದಲನೇ ವಿಷಯ ಬಂದು KPSC ಮ್ಯಾಟರ್. ಸೊ ಈ KPSC ಹಗರಣದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಸ್ವಲ್ಪ ನೆಫೋಟಿಸಮ್ ಆಗಿದೆ. ಅಂದರೆ ಅವರ ಫ್ಯಾಮಿಲಿಯವರನ್ನು ಫ್ರಾಡ್ ಸರ್ಟಿಫಿಕೇಟನ್ನೆಲ್ಲ ಇಟ್ಟುಕೊಂಡು ಅವರನ್ನು ಸೆಲೆಕ್ಟ್ ಮಾಡಲಿಕ್ಕೆ ಆಗಿದೆ. ಸೊ ಇದರಲ್ಲಿ ತಪ್ಪು ಎಂತಂತ ಹೇಳಿದರೆ, ಪಾಪ ಯಾರೋ ಒಬ್ಬರು ಚೆನ್ನಾಗಿ ಕಲಿತು ಸಾಬೀತಾಗಿ ಎಕ್ಸಾಮ್ ಬರೆದಿರ್ತಾರೆ. ಸೊ ಅವರನ್ನು ಸೆಲೆಕ್ಟ್ ಮಾಡಬೇಕಾ ಬೇಡವಾ? ಪಾಪ ಅವರು ಅಲ್ಲೇ ಬಾಕಿ ಆಗ್ತಾರೆ. ಲೈಕ್ ಅವರು ಅಲ್ಲಿಗೆ ಬರಲಿಕ್ಕೆ ಎಲಿಜಿಬಲ್, ಬಟ್ ಇವರಿಂದಾಗಿ ಬರಲಿಕ್ಕೆ ಆಗೋದಿಲ್ಲ. ಸೊ ಇದು ತಪ್ಪು. ಸೊ ಈ KPSC ಹಗರಣದಲ್ಲಿ ಶಿವಶಂಕರಪ್ಪ ಅವರನ್ನು ಒಮ್ಮೆ ರಾಜ್ಯಪಾಲರು ವಜಾ ಮಾಡಿದರು ಕೆಲಸದಿಂದ. ಆದರೆ ಹೈಕೋರ್ಟ್ ಅದನ್ನೇನೋ ಸ್ಟೇ ತಂದು ನಿಲ್ಲಿಸಿತ್ತು. ಬಟ್ ಈಗ ಪುನಃ ಸರ್ಕಾರದವರೇನೋ ಒಂದು ಆದೇಶ ಪತ್ರ ರೆಡಿ ಮಾಡಿ ಅವರನ್ನು ವಜಾ ಮಾಡುವಂಥ ಕೆಲಸ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೊ CM ಅವರು ಕೂಡ ಇದರ ಬಗ್ಗೆ ಸದನದಲ್ಲಿ ಮಾತಾಡಿದರು. ಸೊ ಈ KPSC ಹಗರಣ ಏನಿದೆ, ಇದು ನಮಗೆ ಮುಜುಗರ ತರುವಂತಹ ವಿಷಯ ಅಂತ ಹೇಳಿ. ಸೊ ಇದರಿಂದ ನಮಗೆ ಗೊತ್ತಾಗುತ್ತೆ ಸೊ ಇದು ಎಷ್ಟು ಒಂದು ಅನ್ಜಸ್ಟಿಸ್ಫುಲ್ ಅಂತ ಹೇಳಿ. ಸೊ ಎಷ್ಟೋ ಜನರು ಈ ಗೌರ್ಮೆಂಟ್ ಎಕ್ಸಾಮ್ಗೆ ಅಂತ ಹೇಳಿ ಪ್ರಿಪೇರ್ ಆಗಿ ಲಾಸ್ಟಿಗೆ ಈ ಥರದ ಒಂದು ಕೆಲವು ವಿಚಾರಗಳಲ್ಲಿ ಸಿಕ್ಕಿ ಹಾಕಿಕೊಂಡು ತಮ್ಮ ಜೀವನದಲ್ಲಿ ಪಾಪ ಎಲ್ಲೋ ಸೆಲೆಕ್ಟ್ ಆಗಬೇಕಿದ್ದವರು ಮನೆಯಲ್ಲಿ ಬಾಕಿ ಆದವರು ತುಂಬ ಜನ ಇದ್ದಾರೆ. ಸೊ ಇಂಥವರಿಗೆಲ್ಲ ಒಂದು ಒಳ್ಳೆ ಜಸ್ಟಿಸ್ ಸಿಗಲಿ ಅಂತ ಹೇಳ್ತಾ ಇದ್ದೇನೆ. ಆ್ಯಂಡ್ CM ಅವರು ಅದರ ಜೊತೆ ಇನ್ನೂ ಕೆಲವು ವಿಷಯ ಹೇಳಿದರು. ಸೊ ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮಾತಾಡಿರುವಂಥ ವಿಡಿಯೋವನ್ನು ನೋಡಿಕೊಂಡು ಬರುವ. ಇವತ್ತು ನಾವು ನೋಡ್ತಾ ಇದ್ವಿ KPSC ಮತ್ತೊಂದು ಇವೆಲ್ಲ ಎಂತೆಂಥ ಪರಿಸ್ಥಿತಿ ಬಂದಿದೆ. ನಮಗೆ ನಾಚಿಕೆ ಆಗ್ತದೆ ಕೆಲವು ಸಂದರ್ಭದಲ್ಲಿ. ಇದಕ್ಕೆಲ್ಲ ಮಾಡಿ ಏನಾದ್ರು ಒಂದು ಕೊನೆ ಆಗಬೇಕು. ನೀವು ಯು ಗಿವ್ ಎ ಕನ್ಸ್ಟ್ರಕ್ಟಿವ್ ಸಜೆಷನ್ಸ್, ಐ ಆಮ್ ರೆಡಿ ಟು ಅಕ್ಸೆಪ್ಟ್. ದೇರ್ ಇಸ್ ನೋ, ನಮ್ಗೆ ಯಾವ ಥರದ ಇಲ್ಲ. ಒಬ್ಬೊಬ್ಬ ಸಣ್ಣ ಫಸ್ಟ್ ಟೈಮ್ ಬಂದಿರೋನ ಹತ್ರನೂ ಕೂಡ ಏನೋ ಒಂದು ದೊಡ್ಡ ಸ್ಪಾರ್ಕ್ ಇರ್ತದೆ. ಯಾವ್ದಾದ್ರು ಒಂದು ಸಣ್ಣ ಆಲೋಚನೆ, ಒಂದು ಸಜೆಷನ್. ನಾವು ಯಾರು ಹೊಸದಾಗಿ ಬಂದಿರೋನು ಅಂತ ಹೇಳಿ ವಿ ಕಾಂಟ್, ನಾನು 8 ಸತಿ ಬಂದ್ಬಿಟ್ಟಿದ್ದೀವಿ, ಅಶೋಕ್ 8 ಸತಿ ಬಂದ್ಬಿಟ್ಟಿದ್ದಾರೆ, ಇನ್ನೊಬ್ರು 10 ಸತಿ ಬಂದಿದ್ದಾರೆ, ನಾವೇ ಬಹಳ ಬುದ್ಧಿವಂತರು ಅನ್ನಂಗಿಲ್ಲ. ಈಗ ದಿ ಸಿಚುವೇಶನ್ ಹ್ಯಾವ್ ಚೇಂಜ್. ಈಗ ಟೀಚರ್ಗಳೇ ಇವತ್ತು ನೋಡಬೇಕು ಮಕ್ಕಳ ಹತ್ರ. ಟೀಚರ್ಗೇನು ಹೆಚ್ಚು ಕಮ್ಮಿ ಪಾಠ ಹೇಳೋಕ್ಕಾಗಲ್ಲ. ಮಕ್ಕಳೇ ಫೋನಲ್ಲಿ, ಒಂದು ಸಣ್ಣ ಫೋನಲ್ಲಿ ಚಾಟ್ ಪೀಟಿಯಲ್ಲಿ ತಗೊಂಡು ಮೇಡಮ್ ಯು ಆರ್ ಸ್ಪೀಕಿಂಗ್ ಇಸ್ ನಾಟ್ ರೈಟ್ ಅಂತ ಅಂದ್ಬಿಟ್ಟು ಆ ಮಕ್ಕಳೇ ಟೀಚರ್ಗೆ ಪಾಠ ಹೇಳೋಂಥ ಕಾಲ ಇವತ್ತು ಬಂದಿದೆ. ಅಂಥ ಕಾಲದಲ್ಲಿ ನಾವು ಇರುವಾಗ ವಿ ಆರ್ ಇನ್ ಎ ಕಾಂಪಿಟೇಷನ್ ವರ್ಲ್ಡ್. ದಿ ಗ್ಲೋಬ್ ಈಸ್ ಲುಕಿಂಗ್ ಅಟ್ ಕರ್ನಾಟಕ, ದಿ ಗ್ಲೋಬ್ ಈಸ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್.
ಈಗದ ಮಕ್ಕಳಿದ್ದಾರಲ್ಲ ಅವರು ಟೀಚರ್ಗಳಿಗೆ ಕಲಿಸುವ ಲೆಕ್ಕಕ್ಕೆ ಬಂದಿದ್ದಾರೆ. ಅಂದರೆ ಈಗ ChatGPT ಅದು ಇದು ಎಲ್ಲ ನೋಡ್ಕೊಂಡು ಮೊಬೈಲಲ್ಲಿ ನೋಡಿಕೊಂಡು ಸೀದಾ ಲೆಕ್ಕ ಎಲ್ಲ ಕಲ್ತ್ಕೊಂಡು ಶಾಲೆಗೆ ಹೋಗಿರ್ತಾರೆ. ಸೊ ಟೀಚರ್ ಏನಾದರೂ ರಾಂಗ್ ಮಾಡಿದ್ರು ಅಂತ ಹೇಳಿದರೆ, ಟೀಚರ್ ನೀವು ಇಲ್ಲಿ ರಾಂಗ್ ಮಾಡಿದ್ದೀರಾ, ಸೊ ಇದು ಹೀಗೆ ಅಲ್ಲ ಮಾಡಲಿಕ್ಕೆ, ಇದು ಹೀಗೆ ಮಾಡಲಿಕ್ಕೆ ಅಂತ ಮಕ್ಕಳೇ ಟೀಚರ್ಗೆ ಹೇಳಿಕೊಡುವಂತಹ ಪರಿಸ್ಥಿತಿ ಬಂದಿದೆ. ಸೊ ಇದರಲ್ಲಿ ಈಗ ಇಷ್ಟೆಲ್ಲ ಸ್ಮಾರ್ಟರ್ ಆಗಿ ಹೊಸ ಯೋಚನೆಗಳನ್ನು ಇರುವಂಥ ವ್ಯಕ್ತಿಗಳು ಸೆಲೆಕ್ಟ್ ಆಗಬೇಕೇ ಹೊರತು ಸುಮ್ಮನೆ, ಅಂದರೆ ಎಕ್ಸಾಮ್ ಎಲ್ಲ ಬರೆದು ಸೆಲೆಕ್ಟ್ ಆಗಬೇಕಿದ್ದವರು ಸೆಲೆಕ್ಟ್ ಆಗಬೇಕೇ ಹೊರತು ಸುಮ್ಮನೆ ಈ ನೆಫೋಟಿಸಮ್ನ ಕಾರಣಗಳಿಂದ ಅವರು ಮನೆಯಲ್ಲಿ ಉಳಿಯುವುದು ಅಷ್ಟೊಂದು ಸರಿ ಅಂತ ಕಾಣುವುದಿಲ್ಲ. ಸೊ ಈ KPSC ಮ್ಯಾಟರನ್ನು ಇಲ್ಲೇ ಬಿಟ್ಟುಬಿಡುವ. ಇದು ಎಂತ ಆಗ್ತದೆ ಅಂತ ಹೇಳಿ ನೆಕ್ಸ್ಟ್ ವೀಕ್ ಅಂತೂ ಗೊತ್ತೇ ಆಗ್ತದೆ. ಸೊ ಇವತ್ತು ನಾಳೆಯ ಏನು ಅವರು ಅರ್ಜಿ ಕಳಿಸುವವರಂತೆ, ಸೊ ಅದರಲ್ಲಿ ಗೊತ್ತಾಗ್ಬೋದು ಏನು ವಿಚಾರ ಅಂತ ಹೇಳಿ. ಸೊ ನಮ್ಮ ನೆಕ್ಸ್ಟ್ ಮ್ಯಾಟರ್ ಈಸ್ ಹಗ್ ಮ್ಯಾಟರ್. ಹಗ್ ಮ್ಯಾಟರ್ ಅಂತ ಹೇಳುವಾಗಲೇ ಸಾಧಾರಣದವರಿಗೆಲ್ಲ ಗೊತ್ತಿರ್ಬೋದು. ನಮ್ಮ ರಾಹುಲ್ ಗಾಂಧಿ ಅವರು ಒಂದು ಸ್ಟೇಜ್ನ ಮೇಲೆ ಮೋದಿ ಅವರನ್ನು ಸ್ವಲ್ಪ ಮಿಮಿಕ್ ಮಾಡಲಿಕ್ಕೆ ಹೋಗಿ, ಅಂದರೆ ಅವರನ್ನು ಸ್ವಲ್ಪ ಈ ಥರ ಇದ್ದಾರೆ ಅಂತ ತೋರಿಸಲಿಕ್ಕೆ ಹೋಗಿ ಸ್ವಲ್ಪ ಅಲ್ಲಿ ಇಲ್ಲಿ ಟೀಕೆಗೆ ಗುರಿಯಾಗಿದ್ದಾರೆ. ಸೊ ಎಂತಂತ ಹೇಳಿದರೆ, ಸುಮ್ಮನೆ ಮೋದಿ ಅವರು ಹೀಗೆ ಫಾರಿನ್ ಪಾಲಿಸಿ ಅಂತ ಹೇಳಿದರೆ ಜಸ್ಟ್ ಹೋಗಿ ಹಗ್ ಮಾಡೋದು ಅಂತ ಹೇಳಿದ್ದಾರೆ. ಸೊ ಅವರು ಅಲ್ಲಿ ಅಷ್ಟೇ ಮಾತ್ರ ಮಾಡೋದಿಲ್ಲ, ಅವರು ಅಲ್ಲಿ ಹೋಗಿ ಸುಮಾರಷ್ಟು ಕೆಲಸಗಳು ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಇಂಥ ಕೆಲಸನೆಲ್ಲ ಮಾಡಿ ಉಂಟಲ್ಲ, ಸುಮ್ಮನೆ ಅವರೇ ಟೀಕೆಗೆ ಗುರಿಯಾಗುವಂಥ ಕೆಲಸ ಮಾಡ್ತಾರೆ. ವಿರೋಧ ಪಕ್ಷದ ನಾಯಕರಿಗೆ ಏನಾಗಿದೆ ಅಂತೇಳಿ ಗೊತ್ತಿಲ್ಲ, ಬಟ್ ಅವರು ಎಲ್ಲೋ ಒಂದು ಕಡೆ ನಮ್ಮ ದೇಶವನ್ನು ರಾಂಗ್ ಪೋರ್ಟ್ರೇ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಸೊ ಮಾತಾಡಬೇಕು ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಡೆವಲಪ್ಮೆಂಟ್ ಆಗಬೇಕಾಗಿರುವಂತಹ ಎಷ್ಟೋ ವಿಷಯಗಳ ಬಗ್ಗೆ ಮಾತಾಡ್ಬೋದು. ಆ್ಯಂಡ್ ಅವರು ಇರುವಂಥ ಜಾಗಗಳು ಅವರನ್ನು ಯಾಕೋ ವಿಲನ್ ಅಂತ ಹೇಳೋ ಹಾಗೆ ನಮಗೆ ಕಾಣಿಸ್ತದೆ. ಅಂದರೆ ಸೊ ಅವರು ಇರುವಂಥ ಜಾಗಗಳಷ್ಟು ಕರೆಕ್ಟಾಗಿಲ್ಲ, ಎಲ್ಲೋ ಒಂದು ಕಡೆ ಯಾರು ದೇಶದ್ರೋಹಿಗಳ ಜೊತೆ ಸೇರಿಕೊಂಡು ಇರ್ತಾರೆ ಅಂತ ಅನ್ನಿಸ್ತದೆ. ಸೊ ಗೊತ್ತಿಲ್ಲ ಅಂದರೆ ಯಾಕೆ ಹೀಗೆ ಮಾಡಿಕೊಳ್ತಾರೆ ಅಂತ. ಸೊ ಇದೊಂದು ತುಂಬ ಟೀಕೆಗೆ ಗುರಿಯಾಗಿದೆ. ಸೊ ವಿಡಿಯೋ ನೋಡ್ಕೊಂಡು ಬನ್ನಿ. माइंड में घुस गया कि फॉरेन पॉलिसी इज दिस. अब पता नहीं किसने डाला, कहां से घुसा कि भाई फॉरेन पॉलिसी का मतलब इमेजिन द इग्नोरेंस. फॉरेन पॉलिसी. एक चीज पूछ सकता हूं? हाँ, मिलनी समझ के तो नहीं पकड़ा था? ಸೊ ನೀವು ಈಗ ಆಲ್ರೆಡಿ ವಿಡಿಯೋ ನೋಡ್ಕೊಂಡಿರ್ತೀರ. ಸೊ ಇದರಲ್ಲಿ ನೋಡ್ಬೋದು, ಅಂದರೆ ಲೈಕ್ ಹಗ್ ಮಾಡಿಸಿಕೊಂಡವರು ಇದ್ದಾರಲ್ಲ, ಅವರು ನೀವು ನನ್ನನ್ನು ಮೆಲೋನಿ ಅಂತ ಹೇಳಿ ಹಗ್ ಮಾಡಿಕೊಳ್ಳಿಲ್ಲಲ್ಲ ಅಂತ ಹೇಳಿದರು. ಬಟ್ ಆ ಥರ ಎಲ್ಲ ಒಂದು ಚೀಪಾಗಿ ಮಾತಾಡೋದು, ದ್ಯಾಟ್ ವಾಸ್ ಲೈಕ್ ನಮ್ಮ ಭಾರತವನ್ನು ಎಷ್ಟು ಅವರು ಮಾತಾಡೋದು ಹೌದು, ಬಟ್ ದ್ಯಾಟ್ ವಾಸ್ ಆ ವಿಡಿಯೋವನ್ನು ನೋಡುವವರು ಎಷ್ಟೋ ಜನ ಇರ್ತಾರೆ, ನಮ್ಮ ದೇಶದವರು ಇರ್ತಾರೆ, ಹೊರಗಿನ ದೇಶದವರು ನೋಡ್ತಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವ್ಯಾಪಕವಾಗಿ ವೈರಲ್ ಆಗ್ತಾ ಇದೆ. ಎಲ್ಲ ಒಂದು ಕಡೆ ನಮ್ಮ ದೇಶದ ಮರ್ಯಾದೆ ತೆಗಿತಾ ಇದ್ದಾರೆ ಅಂತ ಅವರು ಅಂತ ಅನ್ನಿಸ್ತದೆ. ಗೊತ್ತಿಲ್ಲ ಇದು ಎಲ್ಲಿಗೆ ಬಂದು ನಿಲ್ತದೆ ಅಂತ. ಲೆಟ್ಸ್ ಸಿ. ಅದು ಕೂಡ ಈ ವಿಷಯವನ್ನು ಕೂಡ ಎಲ್ಲಿಗೆ ನಿಲ್ಲಿಸ್ತಿದ್ದಾವೆ. ಆ್ಯಂಡ್ ಇಂಥವರು ಎಷ್ಟೇ ಮಾತಾಡಿದರೂ ಕೂಡ ನಮ್ಮ ಈಗಿನ ಪ್ರಧಾನಮಂತ್ರಿ ಇದ್ದಾರಲ್ಲ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಅವರ ಕೆಲಸವನ್ನು ನಿಲ್ಲಿಸುವುದಿಲ್ಲ. ಆ್ಯಂಡ್ ಅವರ ಮೇಲೆ ನಮಗೆ ಒಂದು ನಂಬಿಕೆ ಉಂಟು. देश देख रहा है, एक अकेला कितनों को भारी पड़ रहा है, एक अकेला कितनों को भारी पड़ रहा है. अरे नारे बोलने के लिए भी उनको बदल करना पड़ता है. जो भी ये बोलता. ಆ್ಯಂಡ್ ಈ ವಿಷಯವನ್ನು ಇಷ್ಟು ಹೇಳಿ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಆ್ಯಂಡ್ ನಮ್ಮ ನೆಕ್ಸ್ಟ್ ವಿಷಯ, ಮಂಗಳೂರಲ್ಲಿ KFC ಇಂದ ಚಿಕನ್ ಪೆರಿ ಪೆರಿ ಆರ್ಡರ್ ಮಾಡಿದ್ರಂತೆ ಯಾರೋ ಒಬ್ರು. ತಿನ್ನಬೇಕಾದ್ರೆ ಅದೊಂಥರ ಚಿಕನ್ ಒಳ್ಳೆದಿರಲಿಲ್ಲ ಆ್ಯಂಡ್ ಸ್ಮೆಲ್ ಆ್ಯಂಡ್ ಟೇಸ್ಟ್ ಚೆನ್ನಾಗಿರಲಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ರಂತೆ. ಸೊ ಅಧಿಕಾರಿಗಳು ಹೋಗಿ ನೋಡಬೇಕಾದ್ರೆ ಸ್ವಲ್ಪ 6 months ಬ್ಯಾಕ್ ಚಿಕನ್ ಅಂತ ಹೇಳಿ ಎಲ್ಲ, ಅಂದರೆ ಕೊಳೆತ ಚಿಕನಲ್ಲಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲ ನ್ಯೂಸ್ ಇತ್ತು. ಸೊ KFC ಈಸ್ ಸ್ಟ್ಯಾಂಡರ್ಡ್, ಅಂದರೆ KFC ಅಂತ ಹೇಳಿದರೆ ಅದೊಂದು ಸ್ಟ್ಯಾಂಡರ್ಡ್. ಸೊ ಚಿಕನ್ ಅದು ಇದು ರಾ ಮೆಟೀರಿಯಲ್ಸ್ ಎಲ್ಲ ಅವರೇ ಕಳಿಸಿಕೊಡ್ತಾರೆ. ಸೊ ಅದರ ಅವರದೊಂದು ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡಲಿಕ್ಕೋಸ್ಕರ. ಸೊ ಇದು ಯಾವ ರೀತಿಯಲ್ಲಿ ಹೀಗೆ ಆಗಿದೆ ಅಂತ ಗೊತ್ತಿಲ್ಲ. ಸೊ ನಾವು ಹೊರಗಡೆ ತಿನ್ನಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಿ ತಿನ್ನಬೇಕು. ಆ್ಯಂಡ್ ಎಲ್ಲ ಕಡೆ ಹೊರಗಡೆ ತಿನ್ನಬೇಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಎಲ್ಲ ಕಡೆ ಹೊರಗಡೆ ತಿನ್ಬೋದು ಅಂತಲೂ ಹೇಳಲಿಕ್ಕೆ ಆಗೋದಿಲ್ಲ. ಸೊ ದ್ಯಾಟ್ ವಾಸ್ ಆನ್ ಸಿಚುವೇಶನ್ಸ್. ಆ್ಯಂಡ್ ನೋಡ್ಕೊಂಡು ತಿನ್ನಿ. ಆ್ಯಂಡ್ ಎಲ್ಲ ಕೂಡ ಒಳ್ಳೆಯದಾಗಿರೋದಿಲ್ಲ. ಆ್ಯಂಡ್ ನಾನು ಇದೇ ವಿಚಾರಕ್ಕೆ ಸಂಬಂಧಿಸಿದಾಗೆ ಇನ್ನೊಂದು ವಿಷಯ ಹೇಳ್ತೇನೆ. ನನ್ನ ಲೆಕ್ಚರ್ ಒಬ್ಬರು, ಅಂದರೆ ನಮ್ಮ ಸರ್, ನಾನು ಪ್ರೈಮರಿಲಿ ಇರುವಾಗ ನಮ್ಮ ಸರ್ ಇದನ್ನು ಹೇಳಿದರು. ಸೊ ಹೋಟೆಲ್ಗೆ ಒಮ್ಮೆ ಹೋಗಿದ್ರಂತೆ, ಅಂದರೆ ಟೂರಿಗೆ ಹೋಗಿರಬೇಕಾದ್ರೆ ಬೆಳಿಗ್ಗೆ ಚಾಕೆ ಅಂತ ಹೋಟೆಲ್ಗೆ ಹೋಗಿದ್ರಂತೆ. ಸೊ ಮಕ್ಕಳನ್ನೆಲ್ಲ ಹೊರಗಡೆ ಕೂತ್ಕೊಳಿಸಿ ಇವರು ಸರ್ ಒಳಗೆ ಒಮ್ಮೆ ವಾಶ್ರೂಮಿಗೆ ಹೋಗಿ ಬರುವ ಅಂತ ಹೇಳಿ ಒಳಗಡೆ ಹೋಗಿದ್ದಾರೆ. ಅದು ಹೋಗಬೇಕಾದ್ರೆ ಅಲ್ಲಿಂದ ಕಿಚನ್ ಕಾಣಿಸ್ತದಂತೆ. ಸೊ ಅಲ್ಲಿಂದ ವಾಶ್ರೂಮಿಂದ
ಬರಬೇಕಾದ್ರೆ ಸೊ ಕಿಚನನ್ನು ನೋಡುವಾಗ ಅಂದರೆ ಇವರು ಅಡಿಗೆಯವರೇನೋ ಮಾಡ್ತಿದ್ರು, ಲೈಕ್ ಅಂದರೆ ಅಡಿಗೆಯವರೇನೋ ಮಾಡ್ತಾಯಿದ್ರು ಅಂತೆ. ಸೊ ನೋಡಬೇಕಾದ್ರೆ ಈ ದೊಡ್ಡ ಹಂಡೆಯಲ್ಲಿ ಈ ಹಿಟ್ಟು ರುಬ್ಬಿಡ್ತಾರೆ. ಈ ದೋಸೆಗೆಲ್ಲ ಅದೇ ಹಿಟ್ಟು, ದೋಸೆಗೆ ಅದೇ ಹಿಟ್ಟು, ಅಂದರೆ ಮಸಾಲೆ ದೋಸೆ ಅಂತ ಹೇಳಿದರೆ ದೋಸೆ ಹುಯ್ಯೋದು ಎಂತ ಸ್ವಲ್ಪ ಎಲ್ಲ ಸ್ಪೆಷಲ್ ಎಂತ ಬೇರೆ ಏನಾದ್ರು ಮಾಡ್ಬೋದು. ಸೊ ಈರುಳ್ಳಿ ದೋಸೆ ಅಂತ ಹೇಳಿದರೆ ದೋಸೆ ಹುಯ್ಯೋದು, ಈರುಳ್ಳಿ ಹಾಕೋದು, ಹಾಗೆ ಕೊಡೋದು, ಆ ಟೈಪು. ಬೆಣ್ಣೆ ದೋಸೆ ಅಂತ ಹೇಳಿದರೆ ಅದೇ ಹಿಟ್ಟು ಬೆಣ್ಣೆ ಹಾಕೋದು, ಆ ಟೈಪ್ ಮಾಡ್ತಾರೆ ದೋಸೆ ಹೋಟೆಲ್ಸಲ್ಲೆಲ್ಲ ಹೆಚ್ಚಿನ ಕಡೆ. ಸೊ ಆ ಹಿಟ್ಟಿಗೆ ಹೆಗ್ಗಣ ಬಿದ್ದಿತ್ತಂತೆ. ಹೆಗ್ಗಣವನ್ನು ಎಂತ ಮಾಡಿದ್ದಾರೆ, ಎತ್ತಿದ್ದಾರೆ, ಹಿಟ್ಟನ್ನು ಹೀಗೆ ಸೀಂಟಿ ಹೆಗ್ಗಣವನ್ನು ಬಿಸಾಡಿದ್ದಾರೆ. ಸೊ ದ ಮ್ಯಾಟರ್ ಈಸ್, ಅಂದರೆ ಅಲ್ಲಿ ನಾವು ಕೆಲವು ವಿಚಾರಗಳನ್ನು ಗಮನಿಸ್ಬೋದು. ಅಂದರೆ ಓನರಿಗೆ ಅಷ್ಟು ರಿಸ್ಕ್ ಆ್ಯಂಡ್ ಅಷ್ಟೊಂದು ಫುಡ್ ವೇಸ್ಟ್ ಆದರೆ ಅದರ ಅಕ್ಕಿ, ಅದಕ್ಕೆ ಹಾಕಿದಂಥ ಉದ್ದು ಆ್ಯಂಡ್ ಆಗ ಅವತ್ತು ಬರುವಂಥ ಕಸ್ಟಮರ್ಸಿಗೆ ದೋಸೆ ಇಲ್ಲ ಅಂತ ಹೇಳಿದರೆ ಆಗುವ ನಷ್ಟ, ಇದನ್ನೆಲ್ಲ ನೋಡಿಕೊಂಡು ಅಡುಗೆಯವರು ಹೀಗೆ ಮಾಡಿರ್ಬೋದು. ಬಟ್ ಇದರಿಂದ ನಾವು ಅನ್ಹೆಲ್ದಿ ಫುಡ್ಡನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದೇವೆ. ಸೊ ಇದು ಒಂದು ನಾನು ಅಬ್ಸರ್ವ್ ಮಾಡಿದಂಥ ವಿಷಯ, ಅಂದರೆ ನನಗೆ ಒಂದು ಹೇಳಿದಂಥ ವಿಷಯ. ಸೊ ಈ ಥರ ಹೊರಗಡೆ ಸುಮಾರಷ್ಟು ಘಟನೆಗಳಾಗ್ತಾ ಇರ್ತವೆ. ಅಂದರೆ ಪಲಾವಲ್ಲಿ ಇಲ್ಲಿ ಸಿಕ್ಕಿತು, ಆ ಥರ ಎಲ್ಲ ವಿಷಯಗಳು. ಎಲ್ಲ ಹೊರಗಿನ ಫುಡ್ ಹೆಲ್ದಿ ಆಗಿರೋದಿಲ್ಲ, ಸೊ ನೋಡ್ಕೊಂಡು ತಿನ್ನಬೇಕಾಗ್ತದೆ. ಸೊ ಆದಷ್ಟು ಮನೆಯಲ್ಲಿ ಕುಕ್ ಮಾಡೋದು, ತಿನ್ನೋದು ಅಭ್ಯಾಸ ಮಾಡ್ಕೊಳ್ಳಿ. ಈಗ ಇನ್ನೊಂದು ಸೀರಿಯಸ್ ಮ್ಯಾಟರ್ನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸೊ ವಿಡಿಯೋ നോട്ട്ಕೊಂಡು ബന്നി. അപ്പോഴത്തേക്ക് ഇവള് ബാഗ് കെട്ടും കടക്കി എടുത്ത് വേറൊരുത്തൻ്റെ കൂടെ വിളിച്ചോടി പോയി. അവനാണെങ്കിൽ ഒരു ബസ്സിലെ കണ്ടക്ടർ. ಸೊ ಈ ವಿಡಿಯೋ ನೀವು ಆಲ್ರೆಡಿ ಎಲ್ಲ ನೋಡಿರ್ಬೋದು. ಸೊ ಒಬ್ಬರು ಫೇಮಸ್ ಯೂಟ್ಯೂಬರ್ನ ವೈಫ್ ಒಬ್ಬರು ಬಸ್ ಕಂಡಕ್ಟರ್ ಜೊತೆ ಓಡಿ ಹೋಗಿದ್ದಾರೆ. ಸೊ ಬಸ್ ಕಂಡಕ್ಟರ್ಗೆ ಏನೋ 45 ಇಯರ್ಸ್ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಈಗ ಹೋಗ್ತಾ ಹೋಗ್ತಾ ಈ ಫ್ಯಾಮಿಲಿ ವ್ಯಾಲ್ಯೂಸ್ ಅನ್ನೋದು ತುಂಬ ಕಡಿಮೆ ಆಗ್ತಾ ಇದೆ. ಆ್ಯಂಡ್ ಅದು ಹೇಗೆ ಬಸ್ ಕಂಡಕ್ಟರ್ ಜೊತೆ ಸೆಕೆಂಡ್ ಲವ್ ಆಯಿತು, ಅಂದರೆ ಮದುವೆ ಆಗಿರ್ತಾರೆ, ಲವ್ ಆಗುತ್ತೆ ಪುನಃ ಅಂತ ಹೇಳಿದರೆ ಹೇಗೆ ಅಂತ ಒಂದು ಸಲ ಆ ಹುಡುಗನ ಪ್ಲೇಸಲ್ಲಿ ನಿಂತು ಆಲೋಚನೆ ಮಾಡಿದರೆ ಲೈಕ್ ಅವನಿಗೆ ಹೇಗಾಗಿರ್ಬೋದು, ಲೈಕ್ ಅಲ್ವಾ. ಸೊ ಅವರಂತೂ ಅಷ್ಟೊಂದು ದೊಡ್ಡ ಕ್ಯಾರ್ ಅಂತ ಮಾಡಲಿಲ್ಲ. ಲೈಕ್ ಅವರು ಹೊಸ ವೀಡಿಯೋ ಕೂಡ ಬಿಟ್ಟಿದ್ದಾರೆ, ಇನ್ಸ್ಟಾದಲ್ಲಿ ನೋಡಿದ್ದೆ. ಸೊ ಎಲ್ಲ ಕೂಡ ಗುಡ್ ಕಮ್ ಬ್ಯಾಕ್ ಅಂತ ಹೇಳಿ ಎಲ್ಲ ಕಮೆಂಟ್ ಮಾಡಿದರು. ಸೊ ಅವರ ವಿಲ್ ಪವರನ್ನಂತೂ ಮೆಚ್ಚಲೇಬೇಕು. ಬಟ್ ಈಗ ಈ ಥರದ ಮ್ಯಾಟರ್ಗಳು ಸುಮಾರಷ್ಟು ನಡೀತಾ ಇದೆ. ಆ್ಯಂಡ್ ಅವ್ರು ಇವರನ್ನು ಕೊಲ್ಲೋದು, ಇವರು ಅವರನ್ನು ಕೊಲ್ಲೋದು. ಸೊ ಫ್ಯಾಮಿಲಿ ವ್ಯಾಲ್ಯೂಸ್ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳೋದು ಒಂದು ಕ್ವಶನ್. ಆ್ಯಂಡ್ ಫ್ಯಾಮಿಲಿ ವ್ಯಾಲ್ಯೂಸ್ಗಿಂತ ಮುಖ್ಯವಾಗಿ ಮಾನವೀಯತೆ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳೋದು ಕೂಡ ಒಂದು ಕ್ವಶನ್. ಸೊ ಇದೆಲ್ಲ ನಾವು ಗಮನಿಸಬೇಕಾದಂಥ ವಿಷಯ. ಇಲ್ಲಿಗೆ ಸಾಧಾರಣ ಸೀರಿಯಸ್ ಮ್ಯಾಟರ್ಸ್ ಎಲ್ಲ ಮುಗಿಸ್ತಾ ಇದ್ದೇನೆ. ಸೊ ಇದಿಷ್ಟು ನ್ಯೂಸ್ಗಳನ್ನು ನಾನು ಸ್ವಲ್ಪ ನೋಡಿಕೊಂಡು ಆ್ಯಂಡ್ ಇದರ ಬಗ್ಗೆ ಸ್ವಲ್ಪ ರಿಸರ್ಚ್ ಎಲ್ಲ ಮಾಡ್ಕೊಂಡು ಬಂದಿದ್ದೆ. ಸೊ ನೋಡ್ಕೊಂಡೆಲ್ಲ ಬಂದಿದ್ದೆ. ಇನ್ನು ನೆಕ್ಸ್ಟ್ ವೀಕಲ್ಲಿ ಯಾವುದಾದ್ರು ಸೀರಿಯಸ್ ಮ್ಯಾಟರ್ಸ್ ಬಗ್ಗೆ ಮಾತಾಡಬೇಕು ಅಂತ ನಿಮಗೆ ಅನಿಸಿದರೆ ಕಮೆಂಟ್ ಮಾಡಿ. ಸೊ ಅದರ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಪಡುವ. ಆ್ಯಂಡ್ ಆ ನ್ಯೂಸ್ ಪ್ರಾಪರ್ ಆಗಿದ್ದರೆ. ಆ್ಯಂಡ್ ಇವಾಗ ನಾವು ಬರ್ತಾ ಇರೋದು ಒಂದು ಫನ್ನಿ ನ್ಯೂಸ್ನ ಬಗ್ಗೆ. ಸೊ ವಿಡಿಯೋ ನೋಡ್ಕೊಂಡು ಬನ್ನಿ. We have the newly crowned world's ugliest dog, Ginny Lou, along with their owner, Michelle Grady. Congrats to both of you. Thank you. Has all the attention gone to her head yet? A little bit. She was walking the streets of New York and people recognized her. Oh, I love the necklace. I love the accessories. And I heard that you kind of commissioned a special necklace in the event that she won. Yes. So we're going to do that right now. Oh, This is the Today Show crowning right here. Oh, wow. To look at this. Okay, that's an epic necklace. And I gotta say, the juxtaposition of the pearls with the eyes, with the tongue, it's really, and then the way she kind of like splays out, that is the world's She's really most beautiful ugly dog. ಸೊ ಕ್ಯಾಲಿಫೋರ್ನಿಯಾದಲ್ಲಿ ಅಗ್ಲಿಯೆಸ್ಟ್ ಡಾಗ್ ಆಫ್ ದ ವರ್ಲ್ಡ್ ಅಂತ ಹೇಳಿ ಒಂದು ಕಾಂಪಿಟೇಷನ್ ನಡೆದಿತ್ತು. ಅದರಲ್ಲಿ ಜಿನ್ನಿ ಲೂ ಅಂತ ಹೇಳುವಂಥ ಒಂದು ಪಗ್ ಡಾಗ್ ಅಗ್ಲಿ ಡಾಗ್ ಆಫ್ ದ ವರ್ಲ್ಡ್ ಅಂತ ಹೇಳುವಂತಹ ಟೈಟಲನ್ನು ವಿನ್ ಆಗಿದೆ. ಸೊ ಇದು ಪಗ್ ಡಾಗ್ ಉಂಟಲ್ಲ, ತುಂಬ ಚಂದ ಉಂಟು ನೋಡಲಿಕ್ಕೆ. ಬಟ್ ಅಗ್ಲಿ ಡಾಗ್ ಅಂತ ಹೇಳಿ ಯಾಕೆ ಟೈಟಲ್ ಸಿಕ್ಕಿದೆ ಗೊತ್ತಿಲ್ಲ. ಬಟ್ ದ ಓನರ್ ಆ್ಯಂಡ್ ದ ಡಾಗ್ ಆರ್ ಹ್ಯಾಪಿ ಆನ್ ವಿನ್ನಿಂಗ್ ಎ ಟೈಟಲ್. ಸೊ ಇದೊಂಥರ ಫನ್ನಿ ನ್ಯೂಸ್. ಲೈಕ್ ಚೆನ್ನಾಗಿರೋ ನಾಯಿಗೆ ಅಗ್ಲಿ ಡಾಗ್ ಅಂತ ಹೇಳಿದ್ದಾರೆ. ಆ್ಯಂಡ್ ನಿಜವಾಗಿ ಸಹ ಚೆನ್ನಾಗಿರುವ ನಾಯಿ ಅಂತ ಹೇಳಿದರೆ ಉಂಟಲ್ಲ, ಅದು ಇಂಡಿಯನ್ ಸ್ಟ್ರೀಟ್ ಡಾಗ್ಸ್. ನೋಡಲಿಕ್ಕೆ ಒಂದು ತುಂಬ ಕ್ಯೂಟ್ ಇರ್ತದೆ. ಬಟ್ ಗಾಡಿಯಲ್ಲೆಲ್ಲ ಹೋಗುವಾಗ ಹಿಂದೆ ಬಂದು ಓಡಿಸಿದ್ವಿ ಅಪ್ಪ. ಬಟ್ ಪಗ್ ಈಸ್ ಅಗ್ಲಿ ಅಂತ ಒಪ್ಕೊಳ್ಳಿಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತುಂಟು. ಬಟ್ ಜಡ್ಜ್ಮೆಂಟ್ ಸಿಕ್ಕಿ ಆಗಿದೆ. ಸೊ ಎಸ್, ವರ್ಲ್ಡ್ಸ್ ಅಗ್ಲಿಯೆಸ್ಟ್ ಡಾಗ್ ಈಸ್ ಪಗ್ ನೌ. ಸೊ ಪಗ್ ನಾವು ಲಕ್ಕಿ ಮೂವಿಯಲ್ಲಿ ನೋಡಿರ್ಬೋದು, ಯಶ್ ಅವರು ಆ ನಾಯಿ ಜೊತೆ ಆಗುವಂಥ ಸೊ ಗಲಾಟೆ ಎಲ್ಲ. ಸೊ ಫನ್ನಿ ಮೂಮೆಂಟ್ಸ್ ತುಂಬ ಚೆನ್ನಾಗಿತ್ತು ಆ ಮೂವಿಯಲ್ಲಿ. ಆ್ಯಂಡ್ ಆ ಪಗ್ ನಾಯಿ ಕೂಡ ಚೆನ್ನಾಗಿತ್ತು. ಅದರ ನಾಲಿಗೆ, ಈ ಜಿನ್ನಿಲು ಅಂತ ಅನ್ನುವ ನಾಯಿದ್ದು ನಾಲಿಗೆ ಹೊರಗೆ ನೇತಾಡ್ತಾ ಇರ್ತದೆ. ಸೊ ಅದಕ್ಕೋಸ್ಕರ ಅಗ್ಲಿ ಡಾಗ್ ಕೊಟ್ಟಿದ್ದಾರೆ, ಯಾಕೆ ಗೊತ್ತಿಲ್ಲ. ಸೊ ಅಗ್ಲಿ ಡಾಗ್ ಅಂತ ಹೇಳೋದಾದರೆ ಕೆಲವಷ್ಟು ನಾಯಿಗಳು ಚೆನ್ನಾಗಿಲ್ದಿರೋ ಅಂಥದ್ದು ಇದೆ. ಸೊ ಬಟ್ ಈ ಪಗ್ಗಿಗೆ ಯಾಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಬಟ್ ಎನಿವೇಸ್, ಈ ಪಗ್ ಡಾಗಿಗೆ ಅಗ್ಲಿಯೆಸ್ಟ್ ಡಾಗ್ ಅಂತೇಳಿ ಟೈಟಲ್ ಕೊಟ್ಟಾಗಿದೆ. ಸೊ ಅಗ್ಲಿಯೆಸ್ಟ್ ಡಾಗ್ ಆಫ್ ದ ವರ್ಲ್ಡ್ ಈಸ್ ಪಗ್. ಇದೊಂಥರ ಕ್ರೇಜಿ ಮ್ಯಾಟ್ರ್ ಆಯಿತಾ. ಸೊ ನೆಕ್ಸ್ಟ್ ವಿಡಿಯೋ ನೋಡ್ಕೊಂಡು ಬನ್ನಿ, ಅದರ ಬಗ್ಗೆ ಮಾತಾಡುವ.
All right, well, a Kentucky woman is warning others after a bear broke into her home last week, leaving behind a mess and a shattered glass table. Yeah, Kendra Noor says that she was asleep when the bear got inside. She says the bear shattered a thick glass table before leaving her house. Oh my goodness, she believes leftover food, KFC specifically on her table, may have drawn the bear inside. And after this experience, North says the encounter is a lesson she'll never forget. ಸೊ ನೋಡಿ, ಒಂದು ಬ್ಯಾರ್ ಅಂದರೆ ಒಂದು ಕರಡಿ KFC ತಿನ್ನಲಿಕ್ಕೋಸ್ಕರ ಒಂದು ಮನೆಯ ಕನ್ನಡಿಗಳನ್ನೆಲ್ಲ ಒಡೆದು ಹಾಕಿದಂತೆ, ಬಂದು ತಿನ್ಕೊಂಡು ಹೋಗಿದ, ಎಂತ ಮಾಡಿದೆ ಅಂತೇಳಿ ಗೊತ್ತಿಲ್ಲ. ಬಟ್ KFC ತಿನ್ನಲಿಕ್ಕೋಸ್ಕರ ಮನೆಯ ಕಾಚನ್ನೆಲ್ಲ ಒಡೆದು ಹಾಕಿದೆ ಅಂತೇಳಿ ನ್ಯೂಸ್. ಸೊ ಪರಿಸ್ಥಿತಿ ಹೇಗಾಗಿದೆ ಅಂತೇಳಿ ನೀವೇ ವಿಡಿಯೋದಲ್ಲಿ ನೋಡಿರ್ಬೋದು. ಸೊ ಒಂದು ಬ್ಯಾರ್ KFCಗೋಸ್ಕರ ಮನೆಯ ಕಾಚನ್ನೆಲ್ಲ ಒಡೆದಾಗಿದೆ ಅಂತ ಹೇಳಿದರೆ ದೊಡ್ಡ ವಿಷಯ. ಆ್ಯಂಡ್ ಆ KFC ಎಷ್ಟು ಟೇಸ್ಟಿಯಾಗಿರ್ಬೋದು. ಯಾವ KFC ತಿನ್ನಲಿಕ್ಕೆ ಅಂತ ಬಂದಿದೆ ಅಂತ ನಿಜವಾಗಿ ಸಹ ಗೊತ್ತಿಲ್ಲ. ಮೇ ಬಿ ಪೆರಿ ಆಗಿರ್ಬೋದು. ಸೊ ಒಂದು KFCಗೋಸ್ಕರ ಕರಡಿನೂ ಬರ್ಬೋದಾ ಅಂತ ಅನ್ನಿಸ್ತದೆ. ಸೊ ಇದೆರಡು ಫನ್ನಿ ಟಾಪಿಕ್ಸ್ ನಾನು ಕಲೆಕ್ಟ್ ಮಾಡಿ ಇಟ್ಟಿದ್ದದ್ದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಫನ್ನಿ ಟಾಪಿಕ್ಸ್ ಬಗ್ಗೆ ಮಾತಾಡುವ. ಆ್ಯಂಡ್ ಈಗ ಶಾರ್ಟ್ ಸ್ಟೋರಿ ಟೈಮ್. ಸೊ ಇವತ್ತು ನಾನು ಹೇಳಲಿಕ್ಕೆ ಹೊರಟಿರುವಂತಹ ಕತೆ ತೆನಾಲಿ ರಾಮಕೃಷ್ಣಂದು. ಈ ಕತೆ ಕೆಲವರು ಕೇಳಿ ಕೂಡ ಇರ್ಬೋದು. ಅಂದರೆ ತೆನಾಲಿ ರಾಮನ ಕತೆ ಅಂತ ಹೇಳಿದರೆ ಅದು ತುಂಬ ಫೇಮಸ್. ಸೊ ತೆನಾಲಿ ರಾಮನ ಕತೆ ಇವತ್ತು ನಾವು ಹೇಳ್ತಾ ಇರೋದು. ಎಂತ ಅಂತ ಹೇಳಿದರೆ, ಒಬ್ಬರು ತೀರ್ಕೊಂಡಿದ್ರು. ಅವರು ತೀರಬೇಕಾದ್ರೆ ಅವ್ರ ಹತ್ರ 19 ವಜ್ರ ಇತ್ತಂತೆ. ಸೊ 19 ವಜ್ರಕ್ಕೆ ಅವರೊಂದು ವಿಲ್ ಬರೆದಿದ್ರು. ವಿಲ್ ಅಂತ ಹೇಳಿದರೆ ಈಗ ಆಸ್ತಿ ಪತ್ರ ಎಲ್ಲ ಮೊದಲಿನ ಅಜ್ಜನವರೆಲ್ಲ ಬರೆದಿರ್ತಾರಲ್ಲ, ಇಷ್ಟು ಭಾಗ ದೊಡ್ಡ ಮಗನಿಗೆ, ಇಷ್ಟು ಭಾಗ ಸಣ್ಣ ಮಗನಿಗೆ, ಇಷ್ಟು ಭಾಗ ಇವನಿಗೆ, ಇಷ್ಟು ಭಾಗ ಅಳಿಯನಿಗೆ ಅಂತ. ಸೊ ಆ ಥರ ಅವರು ಕೂಡ ಒಂದು ವಿಲ್ ಬರೆದಿದ್ರಂತೆ. ಆ ವಿಲ್ಲಲ್ಲಿ ಎಂತ ಇತ್ತು ಅಂತ ಹೇಳಿದರೆ, ಈ 19 ವಜ್ರಗಳಲ್ಲಿ 2ನೇ 1 ಭಾಗ ದೊಡ್ಡ ಮಗನಿಗೆ, 4ನೇ 1 ಭಾಗ 2ನೇ ಅವನಿಗೆ, ಆ್ಯಂಡ್ 5ನೇ 1 ಭಾಗ ಸಣ್ಣ ಮಗನಿಗೆ ಅಂತ. ಸೊ ಈ ವಿಲ್ಲನ್ನು ನೋಡಿ ಮಕ್ಕಳಿಗೆ ಆ ವಜ್ರವನ್ನು ಪಾಲ್ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ. ಆ್ಯಂಡ್ ಡಿವೈಡ್ ಮಾಡೋದು ಅಂತ ಹೇಳಿದರೆ ತುಂಬ ಕಷ್ಟ. ವಜ್ರವನ್ನು ಕಟ್ ಮಾಡಲಿಕ್ಕೂ ಕೂಡ ಆಗುದಿಲ್ಲ. ಅರ್ಧಂಬರ್ಧ ಸೀದಾ ಬಂದು ರಾಜರ ಆಸ್ಥಾನದಲ್ಲಿ ನಿಲ್ತಾರಂತೆ. ಸ್ವಾಮಿ ಹೀಗೆ ಆಗಿದೆ, ಹೀಗೆ ಈ ವಿಲ್ಲಲ್ಲಿ ಬರೆದಿದೆ, ಸೊ ಎಂತ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಆಗ ರಾಜ ತುಂಬ ಆಲೋಚನೆ ಮಾಡ್ತಾರಂತೆ, ಎಂತ ಮಾಡೋದು ಅಂತ ಗೊತ್ತಾಗೋದಿಲ್ಲ. ರಾಜನಿಗೆ ದೊಡ್ಡ ಕೆಲಸ ಎಂತ ಇಲ್ಲ, ತೆನಾಲಿ ರಾಮಕೃಷ್ಣ ಇದ್ದಾನೆ. ಸೊ ತೆನಾಲಿ ರಾಮಕೃಷ್ಣನ ಹತ್ರ ಹೇಳಿದ್ರಂತೆ, ಈಗ ಇಲ್ಲಿ ಇಷ್ಟು ವಜ್ರ ಉಂಟು, 19 ವಜ್ರ, ಇದರಲ್ಲಿ ಹೀಗೆ ಅಂತ ವಿಲ್ ಬರೆದಿದ್ದಾರೆ. ಸೊ ಇದನ್ನು ನೀನು ಇವರಿಗೆ ಪಾಲ್ ಮಾಡಿ ಕೊಡಬೇಕು ಅಂತ. ತೆನಾಲಿ ರಾಮಕೃಷ್ಣ ಹೇಳಿದಂತೆ, ಪಾಲ್ ಮಾಡೋದು ನನ್ನ ಕೆಲಸ, ಅದರಲ್ಲಿ ಎಂಥ ವಿಷಯ ಅಂತ ಇಲ್ಲ. ನೀವೀಗ ಎಂತ ಮಾಡಬೇಕು ಅಂತ ಹೇಳಿದರೆ ನನಗೊಂದು ವಜ್ರ ಕೊಡಬೇಕು ಅಂತ ರಾಜರಲ್ಲಿ ಕೇಳಿದಂತೆ. ರಾಜ ಆಯಿತು, ಕೋಪ ಬಂತು, ಬಟ್ ಆದರೂ ಇರಲಿ ಒಂದು ವಜ್ರ ಅಂತ ಹೇಳಿ ಕೊಡುವ ಅಂತ ಹೇಳಿ ವಜ್ರವನ್ನು ತರಿಸಿದಂತೆ. ವಜ್ರವನ್ನು ತೆನಾಲಿ ರಾಮಕೃಷ್ಣ ತಗೊಂಡ, ಈ ವಜ್ರ ನನಗೆ ಬೇಡ, ನಿಮಗೆ ಇರಲಿ ಅಂತೇಳಿ ಆ ತಟ್ಟೆಯಲ್ಲಿ ಹಾಕಿದಂತೆ. ಈಗ 20 ವಜ್ರ ಆಯಿತು. 2ನೇ 1 ಭಾಗ ಅಂತ ಹೇಳಿದರೆ 20 ವಜ್ರದಲ್ಲಿ 10 ವಜ್ರ ದೊಡ್ಡವನಿಗೆ ಕೊಟ್ಟರು. ಆ್ಯಂಡ್ ಅದರಲ್ಲಿ 20 ವಜ್ರದಲ್ಲಿ 4ನೇ 1 ಭಾಗ ಅಂತ ಹೇಳಿದರೆ ಅದು 5 ವಜ್ರವನ್ನು 2ನೇ ಮಗನಿಗೆ ಕೊಟ್ಟರು. ಆ್ಯಂಡ್ ಉಳಿದಿರೋದ್ರಲ್ಲಿ 5ನೇ 1 ಭಾಗ ಅಂತ ಹೇಳಿದರೆ ಅದು 4 ವಜ್ರವನ್ನು ಕೊನೆಯವನಿಗೆ ಕೊಟ್ಟರು. ಈಗ ಅದರಲ್ಲಿ 1 ವಜ್ರ ಉಳಿತು. ಆ್ಯಂಡ್ ಆ ಉಳಿದಿರುವಂಥ ವಜ್ರವನ್ನು ತೆನಾಲಿ ರಾಮಕೃಷ್ಣ ಹೇಳಿದಂತೆ, ರಾಜರೇ ಆ ವಜ್ರ ನನಗೆ ಬೇಡ, ನಿಮ್ಮಲ್ಲೇ ಇರಲಿ ಅಂತ ಹೇಳಿದಂತೆ. ಸೊ ಎಷ್ಟು ಚಾಣಾಕ್ಷ ಅಂತ ಹೇಳಿದರೆ, ಸೊ ಆ ಒಂದು ವಜ್ರ ಇಲ್ಲದೆ ಇರ್ತಿದ್ರೆ ಅದನ್ನು ಪಾಲ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಆ ವಜ್ರವನ್ನು ತರಿಸಿಕೊಂಡು ಆ ವಜ್ರ ಕೂಡ ಉಳಿತ, ಆ ವಜ್ರವನ್ನು ಕೂಡ ಪುನಃ ರಾಜನಿಗೆ ತಿರುಗಿಸಿದ. ಇದಿಷ್ಟು ಇವತ್ತಿನ ಸಣ್ಣ ಕತೆ. ಆ್ಯಂಡ್ ಈಗ ನೆಕ್ಸ್ಟ್ ಪಾರ್ಟ್ ಈಸ್ ಜೋಕ್ಸ್ ಪಾರ್ಟ್. ಆ ಗುಂಡ ಮತ್ತು ಗುಂಡನ ಹೆಂಡತಿ ಇಬ್ಬರು ಮಾತಾಡ್ತಾ ಇರ್ತಾರೆ. ಗುಂಡನ ಹೆಂಡತಿ ಕೇಳ್ತಾಳಂತೆ ಗುಂಡನ ಹತ್ರ, ಮದುವೆಯಾಗಿ 5 ವರ್ಷ ಆಯಿತು, ಏನು ಗಿಫ್ಟ್ ಕೊಟ್ಟಿಲ್ಲ, ಸೊ ನಾವೀಗ ಎಲ್ಲಿಗಾದರೂ ವೆಕೇಶನ್ ಹೋಗಿ ಬರುವಾನ ಅಂತ. ಸೊ ಅದಕ್ಕೆ ಗುಂಡ ಹೇಳ್ತಾನಂತೆ, ಹೋಗುವ ಅಮೆಝಾನ್ ಫಾರೆಸ್ಟಿಗೆ ಹೋಗುವ ಅಂತ ಹೇಳ್ತಾನಂತೆ. ಸೊ ಆಗ ವಾವ್, ಅಮೆಝಾನ್ ಫಾರೆಸ್ಟ್ ಅಂತ ಹೇಳಿ ಗುಂಡನ ಹೆಂಡತಿ ಹೇಳ್ತಾಳಂತೆ. ಸೊ ಅದಕ್ಕೆ ಗುಂಡನ ಹೆಂಡತಿ ಪುನಃ ಕೇಳ್ತಾಳಂತೆ, ಸೊ ಈಗ 5 ವರ್ಷಕ್ಕೆ ಅಮೆಝಾನ್ ಫಾರೆಸ್ಟಿಗೆ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಹೇಳಿದರೆ ಇನ್ನು 25 ವರ್ಷಕ್ಕೆ ಎಂತ ಮಾಡ್ತೀರಿ ಅಂತ ಕೇಳ್ತಾಳಂತೆ. ಆಗ ಗುಂಡ ಹೇಳ್ತಾನಂತೆ, 25 ವರ್ಷ ಆಗಬೇಕಾದ್ರೆ ನೀನು ಅಲ್ಲಿಂದ ಪುನಃ ರಿಟರ್ನ್ ಕರ್ಕೊಂಡು ಬರುವ ಅಂತ. ಸೊ ಇದಿಷ್ಟು ಇವತ್ತಿನ ಜೋಕ್. ಆ್ಯಂಡ್ ಇದು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ಹೇಗಾಯಿತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಸೊ ಈ ವಿಡಿಯೋನು ಇಂಪ್ರೂವ್ ಮಾಡೋದಾಗಿರ್ಬೋದು, ಅಥವಾ ಈ ವಿಡಿಯೋದಲ್ಲಿ ಏನು ರಾಂಗ್ ಆಗಿದೆ, ಏನು ಚೆನ್ನಾಗಿ ಮಾಡ್ಬೋದು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಅದನ್ನೆಲ್ಲ ನೋಟ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋಸಲ್ಲಿ ಇನ್ನೂ ಇಂಪ್ರೂವ್ ಆಗಿ ಬರುವ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಸೊ ದಿಸ್ ಈಸ್ ದ ಎಂಡ್ ಪಾರ್ಟ್ ಆಫ್ ದ ಥರ್ಸ್ಡೇ ವಿತ್ ತೇಜಸ್. ಲೆಟ್ಸ್ ಮೀಟ್ ಆನ್ ಅನದರ್ ಥರ್ಸ್ಡೇ ವಿತ್ ತೇಜಸ್. ಆ್ಯಂಡ್ ಸೈನಿಂಗ್ ಆಫ್, ತೇಜಸ್ ಕೃಷ್ಣ.